ಇವತ್ತು ಪ್ರೇಮಿಗಳ ದಿನ. ಎಲ್ಲ ಪ್ರೇಮಿಗಳು ನನಗೆ ನೀನು ನಿಂಗೆ ನಾನು ಅಂತ ಪ್ರೇಮ ಲೋಕದಲ್ಲಿ ತೇಲ್ತಾ ಇದ್ರೆ, ಎಲ್ಲೊಂದು ಕಡೆ ಮಾಜಿ ಪ್ರೇಮಿಗಳ ಜಗಳ ಬೀದಿಗೆ ಬಂದಿದೆ. ತುಮಕೂರು ನಗರದ ನಿವಾಸಿಗಳಾದ ನೇತ್ರಾವತಿ ಹಾಗೂ ರಂಗನಾಥ್ ಪ್ರೇಮ ಪ್ರಸಂಗ ಈಗ ಮಹಿಳಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದೆ. ರಂಗನಾಥ್ ಮತ್ತು ನೇತ್ರಾವತಿ ಕಳೆದ 3 ವರ್ಷಗಳಿಂದ ಲವ್ ಮಾಡ್ತಾ ಇದ್ರಂತೆ. ಆದರೆ ಮದುವೆಗೆ ಮನೆಯವರು ವಿರೋಧವನ್ನು ವ್ಯಕ್ತಪಡಿಸಿದ ಕಾರಣ ಇಬ್ಬರು ಬೇರೆ ಬೇರೆ ಮದುವೆಯಾಗಿದ್ರು. ಆದರೂ ಕೂಡ ನೇತ್ರಾವತಿ ಕೆಲ ತಿಂಗಳ ಬಳಿಕ ರಂಗನಾಥನನ್ನ ಕಾಂಟ್ಯಾಕ್ಟ್ ಮಾಡಿ ಅನೈತಿಕ ಸಂಬಂಧವನ್ನು ಮುಂದುವರಿಸಿದ್ದಾರೆ ಅಂತ ಆರೋಪ. ಅಲ್ಲದೆ ರಂಗನಾಥ್ ಕಡೆಯಿಂದ ಸುಮಾರು 1.5 ಲಕ್ಷ ರೂಪಾಯಿಯನ್ನು ತಗೊಂಡಿದ್ದಾಳೆ ಅನ್ನುವಂಥ ಆರೋಪ ಕೂಡ ಇದೆ. ದುಡ್ಡು ವಾಪಸ್ ಕೊಡುವಂತ ರಂಗನಾಥ್ ಕೇಳಿದಾಗ ನೇತ್ರಾವತಿ ನಿರಾಕರಿಸಿದ್ದಾಳೆ. ಜೊತೆಗೆ ಕೆಲ ಫೋಟೋಗಳನ್ನು ಇಟ್ಕೊಂಡು ರಂಗನಾಥನನ್ನ ಬ್ಲಾಕ್ ಮೇಲ್ ಮಾಡ್ತಾನೆ ಅಂತ ನೇತ್ರಾವತಿ ದೂರು ಕೂಡ ಕೊಟ್ಟಿದ್ದಾಳೆ. ತುಮಕೂರಿನ ಒಂದು ವಿಚಿತ್ರ ಪ್ರಸಂಗ ಇದು. ತುಮಕೂರು ನಗರದ ನಿವಾಸಿಗಳಾದ ನೇತ್ರಾವತಿ ಹಾಗೂ ರಂಗನಾಥ್ ಅನ್ನೋರ ಪ್ರೇಮ ಪ್ರಸಂಗ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದೆ. ರಂಗನಾಥ್ ಮತ್ತು ನೇತ್ರಾವತಿ ಕಳೆದ 3 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ಆದರೆ ಮದುವೆಗೆ ಮನೆಯವರು ವಿರೋಧವನ್ನು ವ್ಯಕ್ತಪಡಿಸಿದ ಕಾರಣ ಬೇರೆ ಬೇರೆನೇ ಮದುವೆಯಾಗಿದ್ರು. ಆದರೆ ಅದಾದ ನಂತರ ಕೂಡ ಇವರಿಗೆ ಹಳೆ ಲವ್ ಕಾಡಕ್ಕೆ ಶುರುವಾಗಿ ಮತ್ತೆ ಇಬ್ಬರು ವಾಪಸ್ ಹತ್ರ ಬಂದಿದ್ರು. ಈಗ ಮತ್ತೆ ಕಿರಿಕ್ ಮಾಡ್ಕೊಂಡಿದ್ದಾರೆ, ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ದುಡ್ಡಿನ ವಿಚಾರ ಎಲ್ಲ ಬಂದಿದೆ ಇಲ್ಲಿ. ಸರ್, ಮುಂಚೆ ನಾನು ಒಂದು 3 ಇಯರ್ಸ್ ಬ್ಯಾಕಲ್ಲಿ ನಾನು ಅವರು ಲವ್ ಮಾಡ್ತಾಯಿದ್ವಿ. ನೇತ್ರಾವತಿ ಅನ್ನೋರು ನಾವು. ಮತ್ತು ಮನೆಗೆ ಗೊತ್ತಾಗಿ ಸ್ವಲ್ಪ ಎಲ್ಲ ಹೊಡೋಗಿದ್ವು. ಅಂದರೆ ಇಬ್ಬರು ಜೊತೆಲೇ ಹೋಗಿದ್ವಿ. ಜೊತೆಲೇ ಹೋದಾಗ ಅಲ್ಲಿಂದ ಮನೆಗೆ ಗೊತ್ತಾಗಿ ಟೇಷನ್ಗೆಲ್ಲ ಇದಾಗಿ ಬೇರೆ ಬೇರೆ ಆದ್ವಿ. ಒಂದು 2 ವರ್ಷದ ಹಿಂದೆ ಮಾತಾಡ್ತಿರ್ಲಿಲ್ಲ. 2 ವರ್ಷ ಆಗಿತ್ತು. 2 ವರ್ಷ ಆದಮೇಲೆ ಮತ್ತೆ ಇವಾಗ 8 ತಿಂಗಳ ಹಿಂದೆ ಒಂದು ಮೆಸೇಜ್ ಬಂತು ಫೇಸ್ಬುಕ್ಕಲ್ಲಿ ಬಂದಾದಮೇಲೆ ಹಾಯ್ ಅಂತ ಬಂತು. ಫೋಟೋ ಕಾಮೆಂಟ್ ಬಂದಿದ್ದು. ನಾನು ರಿಪ್ಲೈ ಮಾಡ್ದಲ್ಲೇ ಸುಮ್ಮನೆ ಇದ್ದೆ. ಅವಾಗ ಮತ್ತೆ ಅವಳು ತಿರ್ಗಾ ಸೂಪರ್ ಅಂತಂದ್ಲು. ನಾನು ಟ್ಯಾಂಕ್ಸ್ ಅಂತ ಮಾಡಿದೆ. ನಿನಗೆ ನೇತ್ರ ಅಂತ ಗೊತ್ತಾ ಅಂದ್ಲು. ನಾನು ಇಲ್ಲವಲ್ಲ, ಯಾರು ಗೊತ್ತಿಲ್ಲ ಅಂತಂದೆ. ನಿನ್ನ ಹಳೆ ಲವರ್ ನಾನು ನೇತ್ರ, ನನ್ನ ನಂಬರ್ ತೊಗೊಂತೇಳಿ ನಂಬರ್ ಸೆಂಡ್ ಮಾಡಿದ್ಲು. ಮತ್ತು ನನ್ನ ನಂಬರ್ನ ಅವಳಿಗೆ ಸೆಂಡ್ ಮಾಡಿದೆ ನಾನು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಏನಿವ್ರು ಕಿತ್ತಾಟ ಮಹೇಶ್? ಏನು ಅಂತ ಹೇಳಿದ್ರೆ ಅಮರ್ ಪ್ರಸಾದ್, ಇವತ್ತು ಪ್ರೇಮಿಗಳ ದಿನಾಚರಣೆ. ಆದ್ರೆ ಇಲ್ಲೊಂದು ಏನು ವಿಚಿತ್ರ ಪ್ರಕರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಇವತ್ತು ಪ್ರೇಮಿಗಳು ನನಗೆ ನೀನು ನಿನಗೆ ನಾನು ಅಂತೇಳಿ ಇವತ್ತು ಪ್ರೇಮ ಲೋಕದಲ್ಲಿ ತೇಲ್ತಾ ಇರ್ತಾರೆ. ಆದ್ರೆ ಇಲ್ಲೊಂದು ಪ್ರೇಮಿಗಳ ಜಗಳ ಬೀದಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಏನು ತುಮಕೂರು ನಗರದ ನಿವಾಸಿಗಳಾಗಿರುವಂತಹ ನೇತ್ರಾವತಿ ಹಾಗೂ ರಂಗನಾಥರ ಪ್ರೇಮ ಪ್ರಸಂಗ ಈಗ ಮೇಳ ಠಾಣೆ ಮೆಟ್ಲೆ ಇರುವಂತದ್ದು. ರಂಗನಾಥ್ ಮತ್ತು ನೇತ್ರ ಏನು ಕಳೆದ 3 ವರ್ಷಗಳಿಂದ ಕೂಡ ಪ್ರೀತಿಸ್ತಾ ಇರ್ತಾರೆ. ಆದ್ರೆ ಇವ್ರ ಮನೆಗೆ ಏನು ಇವರು ಮದ್ವೆಗೆ ವಿರೋಧ ಇರುತ್ತೆ. ಆದ್ರೆ ಇಬ್ರು ಬೇರೆ ಬೇರೆ ಮದ್ವೆ ಆಗ್ತಾರೆ. ಆದ್ರೆ ಏನು ನೇತ್ರಾವತಿ ಕೆಲ ತಿಂಗಳ ಬಳಿಕ ರಂಗನಾಥನ್ನು ಫೇಸ್ಬುಕ್ ನಲ್ಲಿ ಪರಿಚಯ ಮಾಡ್ಕೊಳ್ತಾರೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಆ ಫೇಸ್ಬುಕ್ ನಲ್ಲಿ ಪರಿಚಯ ಮಾಡ್ಕೊಂಡು ನಾನು ನಿನ್ನು ಗೊತ್ತಿಲ್ವಾ ಅಂತ ಹೇಳಿ ಮತ್ತೆ ಇವರಿಬ್ಬರು ಸಂಪರ್ಕ ಕೂಡ ಬೆಳೆಯುತ್ತೆ. ಆದ್ರೆ ಅನೈತಿಕ ಸಂಬಂಧ ಕೂಡ ಮುಂದುವರಿಸಿ ಇವರ ಕಡೆಯಿಂದ ಏನು ರಂಗನಾಥ್ ಕಡೆಯಿಂದ ಸುಮಾರು 1.5 ಲಕ್ಷ ಹಣ ಕೂಡ ಇಸ್ಕೊಂತಾಳೆ ಅಂತ ಹೇಳಿ ಆರೋಪ ಕೂಡ ಇರುವಂತದ್ದು. ಇನ್ನು ಇದನ್ನ ಏನು ದುಡ್ಡು ವಾಪಸ್ ಕೊಡು ಅಂತ ಹೇಳಿ ರಂಗನಾಥ್ ಕೇಳಿದಾಗ ನೇತ್ರಾವತಿ ಕೂಡ ಇದನ್ನ ನಿರಾಕರಿಸ್ತಾಳೆ. ಆಗ ಏನು ಇವರಿಬ್ಬರ ನಿಜಕ್ಕೂ ಏನು ಇವ್ರ ನಡುವೆ ಒಂದು ಯುದ್ಧದ ರೀತಿ ನಡೀತೇನೆ ಅಂತ ಹೇಳ್ಬೋದು. ಇನ್ನು ಈ ವೇಳೆ ಇಬ್ರು ಒಂದಾದಂತ ಒಂದಷ್ಟು ಅಶ್ಲೀಲ ಫೋಟೋಗಳನ್ನ ಕೂಡ ಇಟ್ಕೊಡ್ತಾರೆ. ಪರಸ್ಪರ ಆರೋಪ ಕೂಡ ಮಾಡ್ಕೊಂತಾರೆ. ಮತ್ತೆ ಬ್ಲಾಕ್ ಮೇಲ್ ಕೂಡ ಮುಂದುವರುತ್ತೆ. ಈಗ ಈ ದುಡ್ಡು ನನ್ಗೆ ಬೇಕು ಅಂತ ಹೇಳಿ ಅಂತ ರಂಗನಾಥ್ ಕೇಳಿದ್ರೆ ಇದನ್ನ ನಾನು ಕೊಡೋದಿಲ್ಲ, ಈ ರೀತಿ ಎಲ್ಲ ಮಾಡಿದ್ಯಾ, ಇದನ್ನ ಬ್ಲಾಕ್ ಮೇಲ್ ಮಾಡ್ತೀನಿ ಅಂದ್ರೆ ಈ ಫೋಟೋಗಳು ಈ ರೀತಿ ಮಾಡಿದ್ಯಾ ಅಂತ ಹೇಳಿ ನೀನ್ ಹೆಂಡತಿಗೆ ತೋರಿಸ್ತೀನಿ ಅಂತ ಮತ್ತೆ ಪೊಲೀಸರಿಗೆ ತೋರಿಸಿ ನಿನ್ ಮೇಲೆ ಕೇಸ್ ಕೂಡ ಹಾಕ್ತೀನಿ ಅಂತ ಹೇಳಿ ಏನು ನೇತ್ರಾವತಿ ಕೂಡ ಆರೋಪ ಮಾಡಿರುವಂತದ್ದು. ಆದ್ರೆ ಈಗ ಅದಕ್ಕೂ ಮೊದಲೇ ರಂಗನಾಥ್ ಹೋಗ್ಬಿಟ್ಟು ಏನೋ ಪೊಲೀಸ್ ಠಾಣೆ ಮೆಟ್ಲೆ ಏರಿರುವಂತದ್ದು. ಯಾಕಂದ್ರೆ 1.5 ಲಕ್ಷ ಈ ಫೋಟೋಗಳನ್ನ ಇಟ್ಕೊಂಡು ನಂಗೆ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ, ಈಗ ನ್ಯಾಯ ಬೇಕು ಅಂತ ಹೇಳಿ ಸದ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ನ್ಯಾಯಕ್ಕಾಗಿ ಹಂಬಲಿಸ್ತಾ ಇರುವಂತದ್ದು. ಅಮರ್ ಪ್ರಸಾದ್. ಮಹೇಶ್, ಈಗ ನಮ್ಮ ಜೊತೆಗೆ ಮಾತಾಡೋಕೆ ಸ್ವತಃ ಇಲ್ಲಿ ರಂಗನಾಥ್ ಇದ್ದಾರೆ. ಇಲ್ಲಿ ಆರೋಪಿ ರಂಗನಾಥ್ ಅವರೇ, ಏನು ಪ್ರಾಬ್ಲಮ್ ಆಗಿದೆ ಅಂತ, ಏನು ಸಮಸ್ಯೆ ತಮ್ಮದು? ಸರ್, ಅವ್ರಿಗೆ ನಾನು ಸಾಲ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಟ್ಟಿದ್ದೆ ಸರ್. ಅದನ್ನ ಕೇಳಕ್ ಹೋಯ್ತು. ಇವಾಗ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡುತ್ತಿದ್ದಾನೆ ಅವರು. ಅದಕ್ಕೆ ಇವಾಗ ನನಗೆ ದುಡ್ಡು ನನ್ನ ಮಗು ಟ್ರೀಟ್ಮೆಂಟ್ ಅಣ್ಣ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು ನಾನು. ಅಲ್ಲ, ಈಗ ವ್ಯಾಲೆಂಟೈನ್ಸ್ ಡೇ ಇವತ್ತು ನೀವು ನೋಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀರಾ, ಮಾಜಿ ಲವರ್ಸ್. ಮಾಜಿ ಲವರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು
ಅಲ್ಲಿ ಟಿವಿ ರಂಗನಾಥ್, ನೀವು ಟಿವಿ ಆಫ್ ಮಾಡಿ ಮಾತಾಡ್ತೀರಾ? ಅಲ್ಲ ಟಿವಿ ಮ್ಯೂಟ್ ಮಾಡಿ ಮಾತಾಡಿ. ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ. ಬೇಗ ಕೇಳಿಸ್ತಾ ಇದೆಯಾ? ಹೇಳಿ ಸರ್. ಮ್ಯೂಟ್ ಮಾಡಿದ್ರಾ? ಹೌದು ಸರ್. ಏನಿವತ್ತು ಪ್ರೇಮಿಗಳ ದಿವಸ ನೀವು ಮಾಜಿ ಪ್ರೇಮಿಗಳು ಪೊಲೀಸ್ ಸ್ಟೇಷನ್ ಓಡಾಡ್ತಿದ್ದೀರಾ, ಏನ್ ಕತೆ ನಿಮ್ದು ಅಂತ? ಸರ್ ಅವರೇ ಕೊಟ್ಟಿರೋದು ನಿನ್ನೆ ಮೀಡಿಯಾಗೆಲ್ಲ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ಸ್ಟೇಷನ್ ಅಲ್ಲಿ ಹೋಗಿದ್ಕೆ ಸ್ಟೇಷನ್ ನ್ಯಾಯ ಕೊಡ್ಲಿಲ್ಲ. ಅದರಿಂದ ಇವಾಗ ಮೀಡಿಯಾಗೆ ಹೋಗಿದ್ಯಾ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ FIR ಹಾಕಿಸ್ತಾ ಇದ್ದಾರೆ. ಅಲ್ಲ ಏನಕ್ಕೆ ಇದೆಲ್ಲ ಶುರುವಾಯ್ತು ಅಂತ? ಈ ಮನೇಲಿ ಒಪ್ಪಿಲ್ಲ ಅಂತ ಹೇಳಿ ಬೇರೆ ಬೇರೆ ಮದ್ವೆ ಆಗಿದ್ರಲ್ಲ ತಾವು? ಹೌದು ಸರ್, 3 ವರ್ಷದ ಹಿಂದೆ ಬೇರೆ ಆಗಿತ್ತು, 2 ವರ್ಷ ಆಗಿತ್ತು ಸರ್ ಮದುವೆ ಆಗಿ. ಮತ್ತೇನಕ್ಕೆ ಇವೆಲ್ಲ ನಿಮ್ದು ಅವಸ್ಥೆ? ಮತ್ತೆ 8 ತಿಂಗಳ ಹಿಂದೆ ನನಗೆ ಒಂದು ಮೆಸೇಜ್ ಮಾಡಿದ್ಲು ಸರ್ ಅವಳು. ಮಾಡಿದಾದ್ಮೇಲೆ ನೀವು ಫ್ಲಾಶ್ ಬ್ಯಾಕಿಗೆ ಹೋಗ್ಬಿಟ್ರಿ ಮೆಸೇಜ್ ಬಂದ್ ಕೂಡಲೆಲ್ಲ? ಸರ್ ಇಲ್ಲ, ಸ್ಟಾರ್ಟಿಂಗ್ ನಾನು ಹೇಳ್ದೆ ನನಗೂ ಮದುವೆ ಆಗೈತೆ, ಈ ತರ ಎಲ್ಲ ಮಾಡೋದ್ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡ್ದೆ. ಯಾರು ಜಗತ್ತಲ್ಲಿ ಮದುವೆ ಆಗೋದೇ ಇಲ್ವಾ ಅಂತ ಹೇಳ್ಬಿಟ್ಟು ಎದುರಿಸಿದ್ರು ನನ್ಗೆ. ಏನೇ ಮದ್ವೆ ಆಗಲ್ಲ ಅಂತ ಹೇಳಿದ್ರೆ ಹೋಗ್ತೀನಿ ನಾನು ಅಂತ ಹೇಳಿ. ನೋಡಿ ಈಗ ನೀವು ನೋಡಿ ಎಲ್ಲಾ ಅವಸ್ಥೆ ಮಾಡ್ಕೊಂಡು ಈಗ ನೋಡಿ, ಈಗ ಪ್ರೇಮಿಗಳ ದಿನಾಚರಣೆ ದಿವಸ ನೀವು ಮಾಜಿ ಪ್ರೇಮಿಗಳು ಪೊಲೀಸ್ ಸ್ಟೇಷನ್ ಓಡಾಡ್ತಾ ಇದ್ದೀರಿ. ಸರ್ ಓಡಾಡ್ಬೇಕಂದ್ರೆ ಅವರೇ ಇದ್ ಮಾಡ್ತಾರ ಸರ್. ಇವಾಗ ನಮ್ ದುಡ್ಡು ಕೇಳಕ್ ಹೋಗಿದ್ಕೇನೆ ಅವರು ಎದುರಿಸ್ಕೊಂಡು ದುಡ್ಡು ಕೇಳಕ್ ಹೋಗಿದ್ಕೇನೆ ಈ ತರ ಮಾಡಿದ್ರೆ ಈಗ ಮತ್ತೆ ಏನ್ ಕತೆ ಈಗ ಮುಂದೆ? ಅದೇ ಟೆನ್ಷನ್ ಇವಾಗ ಕರೀದಾರ ಸರ್. ನೋಡಿ ನೀವು ಮಾಡೋ ಈ ಕಿತಾಪತಿಗಳಿಗೆ ಮಕ್ಳುಗಳು ಈಗ ಒದ್ದಾಡ್ಬೇಕಲ್ಲ, ನಿಮ್ ಮಕ್ಳು ಅವ್ರ ಮಕ್ಳು ಏನ್ ಅವಸ್ಥೆ, ಅವ್ರೇನ್ ತಪ್ಪು ಮಾಡಿದಾರಲ್ವಾ ನೋಡಿ. ಸರ್ ಅವ್ರಿಗೆ ಇನ್ನೂ ಮೊಬೈಲ್ ಸರ್ ನನ್ಗಿದೆ. ಅದೇ ಈಗ ನಿಮ್ ಮಗನ ಮಗಳ ಸರ್ ಮಗಳು ನೋಡಿ, ಅವರಿಗೆ ಅಪ್ಪ ಅಮ್ಮ ತಂದೆ ಈ ರೀತಿ ಕೇಸಲ್ಲೆಲ್ಲ ಸಿಕ್ಕಾಕೊಂಡು ಪೊಲೀಸ್ ಸ್ಟೇಷನ್ ಓಡಾಡ್ತಿದ್ರೆ ಅವ್ರಿಗೆ ಏನ್ ಅನ್ಸಲ್ಲ ಹೇಳಿ? ಸರ್ ಮನೆ ಕಡೆ ಯಾರು ಟೆನ್ಷನ್ ತಗೊಂತಿಲ್ಲ ಸರ್, ನನ್ ಕಡೆ ಇದಾಗ್ತಾ ಇದೆ ಅಷ್ಟೇ. ನಾನು ಹಣ ಕೇಳಕ್ ಹೋಗಿದ್ಕೇನೆ ತುಮಕೂರಿಂದ ಖಾಲಿ ಮಾಡ್ಕೊಂಡು ಬೆಂಗಳೂರಿಗೆ ಹೋದ್ರು ಸರ್ ಅವರು. ಇವಾಗ ಫೋನ್ ಮಾಡ್ತಾ ಇದ್ರಂತೆ ಎಲ್ಲ ಚಾನಲ್ ನಾನು, ಅದಕ್ಕೆ ಫೋನ್ ಆನ್ಸರ್ ಇಶ್ಯೂ ಮಾಡದಿರೋ ಕಾರಣಕ್ಕೆ ಬಂದು ನನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೇರೇನ್ ವಿವಾದ ಇಲ್ವಾ? ಹಣದ ಮಾತ್ರನ ಈಗ, ಬೇರೇನ್ ವಿವಾದ ಇಲ್ವಾ ಈಗ? ಸರ್ ಇಲ್ಲ, ಹಣದ ಮಾತ್ರನೇ. ಇನ್ನೊಂದು ನನ್ಗೆ ಎದುರಿಸ್ತಿದ್ದಾರೆ ಸರ್, ಇನ್ನೊಂದು ಹುಡುಗರ್ನೆಲ್ಲ ಫ್ರೆಂಡ್ಸ್ನೆಲ್ಲ ಹಾಕಿ ನಿನ್ನ ಕೊಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ತಿದ್ದಾರೆ ನನ್ನ ಬಗ್ಗೆ. ಅದು ಫೋಟೋಸ್ ಎಲ್ಲ ಹಳೇದ ಹೊಸದ ಅವೆಲ್ಲ ನಿಮ್ದು? ಸರ್ ಇವಾಗ ಹೊಸದು, ಒಂದು 20 ದಿನದ ಹಿಂದೆದು ಮತ್ತೆ ಒಂದ್ 8 ತಿಂಗಳಿಂದ ಸರ್ ಅದು. ಮತ್ತೆ ಫೋಟೋ ತೆಗೆಸ್ಕೊಂಡಿದ್ದೀರಿ ಆರಾಮಾಗಿ, ಟ್ಯಾಟೂ ಎಲ್ಲ ಹಾಕಿಸ್ಕೊಂಡು ಫುಲ್ ನೀವು ಒಳ್ಳೆ ಬಹಳ ಜೋರಾಗಿ ತೆಗೆಸ್ಕೊಂಡಿದ್ದೀರಿ ಫೋಟೋಸ್ ಎಲ್ಲ ಹಿಡ್ಕೊ. ಸರ್ ಅವರೇ ತಗೊಂಡಿದ್ದು ಫೋಟೋಸ್ ಕೆಲವೊಂದು. ಸರ್ ಆಲ್ಮೋಸ್ಟ್ ಆಲ್ ಸೆಲ್ಫಿ ಅವರೇ ತಗೊಂತಿದ್ದು ಸರ್, ನಾನೇನಲ್ಲ, ನನ್ ಕಮ್ಮಿ ಸರ್ ಅಲ್ಲಿ. ಬಹಳ ವಿಚಿತ್ರ ಪ್ರಕರಣ ನಿಮ್ದು. ತುಂಬಾ ಇರೋದು ಅವ್ರದೇ ಇರೋದು. ಆಯ್ತು, ಧನ್ಯವಾದ ರಂಗನಾಥ್ ಅವರೇ.